ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಇವತ್ತಂತೂ ನಾನು 5:30ಗೆ ಎದ್ದಿದ್ದೀನಿ. 5:30ಇಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಔಟ್ ಸೈಡ್ ಹೆಂಗಿದೆ ಅಂತ ಹೇಳಿ. 5:30 ಅಲ್ವಾ, ಇನ್ನೂ ವೆದರ್ ಕೂಲಾಗಿದೆ ಆ್ಯಂಡ್ ಇನ್ನೂ ಬೆಳಕು ಕೂಡ ಆಗಿಲ್ಲ. ಆಮೇಲೆ ಇನ್ನು ಮನೇಲಿ ಬಂದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಿಸಿನೀರು ಕುಡಿದು ಆಮೇಲೆ ಇಲ್ಲಿ ನಾನು ಕಸ ಗುಡಿಸ್ತಾ ಇದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಮನೇಲಿ ಸ್ವಲ್ಪ ಪೂಜೆ ಮಾಡಿಬಿಡೋಣ ಬೆಳಗ್ಗೆ ಅಂತ ಹೇಳಿ. ಅಂದರೆ ಸ್ಯಾಟರ್ಡೇ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ, 1 ಡೇ ಟ್ರಿಪ್ಪು. ಸೊ ಹಾಗಾಗಿ ಇನ್ನು ಸ್ಯಾಟರ್ಡೇ ಮಾಡೋಕ್ಕಾಗಲ್ಲ ಪೂಜೆ ಅಂತೇಳಿ ಇವತ್ತೇ ಮಾಡ್ತಾ ಇದ್ದೀನಿ. ಕಸ ಗುಡಿಸಿ ನೆಲ ಒರೆಸಿ ಬಿಸಿನೀರು ಬಿಟ್ಟಿದ್ದೀನಿ. ಇನ್ನು ಸ್ನಾನ ಮಾಡಬೇಕು. ಅಷ್ಟರಲ್ಲೇ ಫಸ್ಟು ಅಡುಗೆ ಮಾಡಿಬಿಡೋಣ ಅಂತ ಕಿಚನಲ್ಲಿ ಬಂದಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ, ಒಂದು 4-5 ಹಸಿಮೆಣ್ಸಿನ್ಕಾಯಿ, ಒಂದು ಚಿಕ್ಕದು 2 ಟೊಮೊಟೊ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಒಂದು ಏಲಕ್ಕಿ ಆ್ಯಂಡ್ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಇದನ್ನೆಲ್ಲ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಪ್ರಿಪೇರ್ ಮಾಡ್ತಿರೋದು ಮೆಂತ್ಯ ಬಾತು. ಫಸ್ಟ್ ಈಗ ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಆನಿಯನ್ಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ಸ್ ಎಲ್ಲ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮೆಂತ್ಯ ಸೊಪ್ಪನ್ನ ಹಾಕ್ಕೋಬೇಕು. ಮೆಂತ್ಯ ಸೊಪ್ಪು ನಾನು ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಹಾಗೆ ಆದರೂ ಹಾಕ್ಕೋಬೋದು. ಮೆಂತ್ಯ ಸೊಪ್ಪು ಅಂತೂ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ, ಆವಾಗಲೇ ನಮಗೆ ಹಸಿ ವಾಸನೆ ಇರೋದಿಲ್ಲ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಗ್ರೈಂಡ್ ಮಾಡಿಟ್ಟಿರೋ ಮಸಾಲ ಪೇಸ್ಟ್ನ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಖಾರ ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಾನಿಲ್ಲಿ 1 ಗ್ಲಾಸಷ್ಟು ರಾಜಮುಡಿ ಅಕ್ಕಿ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ನಮ್ಮ ಮನೇಲಿ ರಾಜಮುಡಿ ಅಕ್ಕಿ ಬಳಸೋದನ್ನು ಸ್ಟಾರ್ಟ್ ಮಾಡಿದ್ದೀವಿ ರೀಸೆಂಟಾಗಿ. ನಮ್ಮ ಹಸ್ಬೆಂಡ್ ಇದರಲ್ಲೇ ಮಾಡು ಚೆನ್ನಾಗಿರುತ್ತೆ ನೋಡೋಣ ಅಂತ ಅಂದರು, ಅದಕ್ಕೆ ಮಾಡ್ತಾ ಇದ್ದೀನಿ. ಈ ಅಕ್ಕಿನ ನೆನೆಸೋ ಅವಶ್ಯಕತೆನೇ ಇಲ್ಲ ಆ್ಯಂಡ್ ನೀರು ಜಾಸ್ತಿ ಹಾಕ್ಕೊಂಡ್ರೆ ಮುದ್ದೆ ಮುದ್ದೆ ಆಗುತ್ತೆ, ರೈಸ್ ಕೂಡ ಸ್ವಲ್ಪ ದಪ್ಪ ಆಗುತ್ತೆ. ಅದಕ್ಕೆ ನೀರು ಕಮ್ಮಿನ ಹಾಕ್ಕೊಂಡಿದ್ದೀನಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಇಟ್ಟು ಒಂದೇ ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ಇವಾಗ ಬ್ರೆಡ್ ರೋಸ್ಟ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಬಟರ್ ಆಯಿಲ್ ಏನೂ ಹಾಕಿಲ್ಲ, ಸೊ ಹಂಗೆ ಮಾಡಿಕೊಡ್ತಾ ಇದ್ದೀನಿ ಮಕ್ಕಳಿಗೆ. ನೋಡಿ ಮೆಂತ್ಯ ಬಾತು, ಬ್ರೆಡ್ ರೋಸ್ಟ್ ಮಾಡಿಕೊಟ್ಟಿದ್ದೀನಿ, ಕ್ಯಾರೆಟು, ಇಷ್ಟು ಮಾತ್ರ ಬಾಕ್ಸ್ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ನಮ್ಮ ಚಿಕ್ಕವಳಿಗೆ. ಅವಳಿಗೆ 7:30ಗೆ ಸ್ಕೂಲ್ ಬಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಫಾಸ್ಟಾಗಿ ರೆಡಿ ಮಾಡಿ ಅವಳನ್ನ ಕಳಿಸಿ ಸ್ನಾನ ಮಾಡಿ ನಾನಿವಾಗ ದೇವ್ರ ದೀಪನ ಹಚ್ತಾ ಇದ್ದೀನಿ. ಫಾಸ್ಟಾಗಿ ಕಳಸನೆಲ್ಲ ತೊಳೆದ್ಬಿಟ್ಟು ಆಮೇಲೆ ದೀಪ ಎಲ್ಲ ತೊಳೆದು ಫೋಟೋ ಎಲ್ಲ ಒರೆಸ್ಬಿಟ್ಟು ಬೊಟ್ಟೆಲ್ಲ ಇಟ್ಟು ಸೊ ಫಾಸ್ಟಾಗಿ ಮಾಡಿದ್ದೀನಿ. ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಅದನ್ನೆಲ್ಲ ಫಾಸ್ಟಾಗಿ ಮಾಡಿದ್ದೀನಿ. ವಿತಿನ್ 15 ಮಿನಿಟ್ಸಲ್ಲಿ ಎಲ್ಲ ಮುಗಿಸಿದ್ದೀನಿ ಫ್ರೆಂಡ್ಸ್ ಫಾಸ್ಟಾಗಿ. ಆ್ಯಂಡ್ ಅಂದರೆ ಇಷ್ಟು ಸ್ಪೀಡಾಗಿ ಮಾಡೋದು ಇಷ್ಟು ಇಂಟ್ರೆಸ್ಟು ಇರೋದಿಲ್ಲ. ಅಂದರೆ ಒಂದು ಕಡೆ ಟೈಮ್ ಆಗಿಬಿಡುತ್ತೆ, ಸ್ಕೂಲ್ಗೆ ಟೈಮ್ ಆಗುತ್ತೆ ಅನ್ನೋದೊಂದು ಟೆನ್ಷನು. ಆ್ಯಂಡ್ ಮತ್ತು ಸಾಯಂಕಾಲ ಬಂದು ಮತ್ತು ಪೇಷನ್ಸ್ ಇರಬೇಕಲ್ಲ ಇದೆಲ್ಲ ಕ್ಲೀನ್ ಮಾಡಿಕೊಂಡು. ಬೆಳಗ್ಗೆ ಮಾಡಿದ್ರೇ ನಮಗೆ ಫ್ರೆಶ್ ಮೂಡ್ ಇರುತ್ತೆ. ಸೊ ದಟ್ ನನಗಂತೂ ಬೆಳಗ್ಗೆನೇ ಎಷ್ಟೊತ್ತಾದರೂ ಆಗಲಿ ಪರವಾಗಿಲ್ಲ ಅಂತ ಹೇಳಿ ಫಾಸ್ಟಾಗಿ ಮುಗಿಸಿದ್ದೀನಿ. ಈಗ ಪೂಜೆ ಎಲ್ಲ ಆಯಿತು. ಇವಾಗ ನನಗೆ ಗಮ್ಯಗೆ ಇಬ್ಬರಿಗೂ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೀರೆಲ್ಲನೂ ಬಾಟ್ಲಿಗೆಲ್ಲ ಹಾಕ್ಕೊಂಡು ಮತ್ತೆ ಬ್ರೆಡ್ ರೋಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ 3 ಜನಕ್ಕೆ, ನಮ್ಮ ಹಸ್ಬೆಂಡ್ಗೆ, ನನಗೆ, ಗಮ್ಯಗೆ 3 ಜನಕ್ಕೆ 3 ಪೀಸು ಬ್ರೆಡ್ ರೋಸ್ಟ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಬೆಳಗ್ಗೆ ಕಾಫಿ ಕುಡಿಯೋಕ್ಕೂ ಕೂಡ ಟೈಮ್ ಸಾಕಾಗಿಲ್ಲ ನನಗೆ. ಅದಕ್ಕೆ ತಿಂಡಿ ತಿಂದು ಆಮೇಲೆ ಕಾಫಿ ಮಾಡ್ಕೊಂಡು ಕುಡಿದು ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಮತ್ತು ಸ್ಕೂಲಿಂದ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಪಲ್ಯಕ್ಕೆ ಅಂತ ಸೊಪ್ಪು ತಗೊಬಂದಿದ್ರು. ಇದನ್ನೇನು ಮಾಡೋದು ಅಂತ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ಎಗ್ ಬುರ್ಜಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ನನಗೆ ಟೀನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಸಾಯಂಕಾಲ ಟೀ ಕುಡ್ದಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗೋದಿಲ್ಲ. ಬೆಳಗ್ಗೆ ಟೈಮು ಆ ಟೆನ್ಷನಲ್ಲಿ ಸ್ವಲ್ಪ ಕುಡಿದೋಗಿರ್ತೀನಿ. ಸಾಯಂಕಾಲ ನನಗೆ ಮಿನಿಮಮ್ 10 to 15 ಮಿನಿಟ್ಸ್ ಆರಾಮಾಗಿ ಕೂತ್ಕೊಂಡು ಟೀ ಕುಡಿಬೇಕು, ಇಲ್ಲಾಂದರೆ ನನಗೆ ಸಮಾಧಾನ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡಿಕೊಂಡು ಆರಾಮಾಗಿ ಸಾಯಂಕಾಲ ಟೀ ಕುಡಿತೀನಿ. ಆ್ಯಂಡ್ ಇನ್ನೊಂದು ಕಡೆ ಅಡುಗೆನೂ ಮಾಡ್ಕೊತಾ ಇರ್ತೀನಿ. ಈ ಎಗ್ ಬುರ್ಜಿಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಸ್ವಲ್ಪ ಉಳ್ಕೊಂಡಿತ್ತು, ಇನ್ನೇನು ಮಾಡೋದಂತ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಯಲ್ಲೇ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ನಮಗೆ ಕಹಿ ಕೂಡ ಬರೋದಿಲ್ಲ ಆ್ಯಂಡ್ ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆಮೇಲೆ ಇಲ್ಲಿ ನಾನು ಒಂದು 5 ಮೊಟ್ಟೆನ ಹೊಡೆದಾಕಂತ ಇದ್ದೀನಿ. ಒಂದು 2 ನಿಮಿಷ ಹಾಗೆ ಬಿಡಿ, ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪು ತಿಂದೇ ಇರೋರಿಗೆ ಈ ಥರ ಮಾಡ್ಕೊಳ್ಳಿ, ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಸೊಪ್ಪು ಜಾಸ್ತಿ ಇದೆ ಅಂತ ಅಂದ್ಕೊಂಡೆ. ನೋಡಿ ಇಷ್ಟೇ ಇಷ್ಟ ಆಯಿತು, ನಮ್ಮಿಬ್ಬರಿಗೂ ಕರೆಕ್ಟಾಗಿ ಸರಿ ಆಯಿತು, ನನಗೂ ನಮ್ಮ ಹಸ್ಬೆಂಡ್ಗೆ. ನೋಡಿ ಫ್ರೆಂಡ್ಸ್, ಏನು ಮಾಡ್ತಾ ಇದ್ದೀರಾ ಇಬ್ರು? ಸೊ ಟಿ ವಿಯಲ್ಲಿ ನೋಡಿಕೊಂಡು ನನ್ನ ಮಕ್ಕಳಿಬ್ಬರು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ಗುಡ್ ಗರ್ಲ್ಸ್.
ಸೊ ನಂದಂತೂ ಏನು ವರ್ಕ್ ಆಗಿಲ್ಲ ನೋಡಿ ಫ್ರೆಂಡ್ಸ್. ಕಿಚನಲ್ಲಿ ಇನ್ನೂ ಎಷ್ಟು ಪಾತ್ರೆ ಸಾಮಾನಿದೆ. ನಮ್ಮ ಹಸ್ಬೆಂಡ್ ಬೇಗ ಬರ್ತೀನಿ ಅಂದರು, ಬೇಗ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಈ ಪಲ್ಯ ಅಂತೂ ರೆಡಿ ಆಯಿತು. ಸ್ವಲ್ಪ ಈ ನೀರೆಲ್ಲ ಹೋಗೋ ತನಕ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊತೀನಿ. ಎಗ್ ಬಜ್ಜಿ, ಇದಕ್ಕೆ ನಾನು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ. ಬೇಕಿದ್ರೆ ಎಗ್ ಮಸಾಲ ಕೂಡ ಹಾಕೋಬೋದು, ಅದು ಫ್ಲೇವರ್ಗೋಸ್ಕರ, ರಿಯಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಇನ್ನು ಇದು ಪಲ್ಯ ಕೂಡ ಆಯಿತು ಆ್ಯಂಡ್ ಎಗ್ ಬಜ್ಜಿ ಕೂಡ ಆಯಿತು. ಇವಾಗಿನ ಕಿಚನ್ ಕೌಂಟರ್ ಟಾಪ್ ಹಾಗೆ ಎಲ್ಲ ಒರೆಸ್ಕೊಂಬಿಟ್ಟು ಇನ್ನು ಚಪಾತಿ ಎಲ್ಲ ನಾನು ಕಿಚನ್ ಕೌಂಟರ್ ಟಾಪ್ ಮೇಲೇ ಉಜ್ಕೊಳ್ಳೋದು, ಅದಕ್ಕೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅಡುಗೆ ಆಗಿದ ತಕ್ಷಣ ಅವಾಗವಾಗ ನಾವು ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮಗೆ ವರ್ಕ್ ಕೂಡ ಲೋಡ್ ಅಂತ ಅನಿಸೋದಿಲ್ಲ. ಮತ್ತು ಅಡುಗೆ ಮಾಡ್ಲಿಕ್ಕೆ ಕೂಡ ಇಂಟ್ರೆಸ್ಟ್ ಬರುತ್ತೆ. ಒಂಥರ ಕಿಚನ್ ಕೌಂಟರ್ ಟಾಪ್ ಮೇಲೆ ಗಜಿಬಿಜಿ ಆಗಿದ್ರೆ ಚೆನ್ನಾಗಿರೋದಿಲ್ಲ, ಕ್ಲೀನಾಗಿದ್ರೇ ಚೆನ್ನಾಗಿರುತ್ತಲ್ಲ ಹಾಗೆ. ಇನ್ನು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಟ್ಟು ಇವಾಗ ಇನ್ನು ಕಸ ಗುಡಿಸ್ಬೇಕಲ್ಲ. ಒಂದು ಕಡೆಯಿಂದ ಮಕ್ಕಳಿರೋ ಮನೆಯಲ್ಲಿ ಎಲ್ಲ ಕಿತ್ತಾಕಿರ್ತಾರೆ. ನಾನು ಬೆಳಗ್ಗೆ ಟೈಮೇ ಆದಷ್ಟು ಕ್ಲೀನ್ ಮಾಡೇ ಹೋಗ್ತೀನಿ ಫ್ರೆಂಡ್ಸ್, ಎಲ್ಲ ನೀಟಾಗೆ ಜೋಡಿಸ್ಬಿಟ್ಟೆ ಹೋಗ್ತೀನಿ. ಆದರೂ ಸ್ವಲ್ಪ ಇದ್ದೇ ಇರುತ್ತೆ. ಮತ್ತು ಸಾಯಂಕಾಲ ಬಂದು ಎಲ್ಲ ಜೋಡಿಸ್ಕೊತೀನಿ. ಈಗ ರೂಮಲ್ಲಿ ಬಂದು ಎಲ್ಲನೂ ಜೋಡಿಸ್ಕೊಂಡು ಕಸ ಗುಡಿಸ್ತಾ ಇದ್ದೀನಿ. ಇನ್ನು ಹಾಲಲ್ಲಿ, ಕಿಚನಲ್ಲಿ ಎಲ್ಲ ಕಡೆಯೂ ಕಸ ಗುಡಿಸಿ ನೀಟಾಗಿ ಕಸ ಎತ್ತಾಕ್ಬಿಟ್ಟು ಸಾಯಂಕಾಲ ಆಯಿತು ಅಂತ ಇನ್ನು ಲೈಟ್ ಅಂತೂ ಆನ್ ಮಾಡಿದ್ದಾಯಿತು. ನನ್ನ ಮಕ್ಕಳು ನೋಡಿ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಈಗ ಟೈಮ್ ಬಂದು 5:30 ಆಗಿದೆ. ಇನ್ನು ನಮ್ಮ ಹಸ್ಬೆಂಡು 5:30ಗೆ ಬರ್ತೀನಿ ಅಡುಗೆ ರೆಡಿ ಮಾಡು ಅಂದರು, ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಅವರು ಬಂದಿದ ತಕ್ಷಣ ಚಪಾತಿ ಉಜ್ಕೊಡ್ತೀನಿ ಬಿಸಿಯಾಗಿ. ಆ್ಯಂಡ್ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡಿದ್ದೆ ನಿನ್ನೆನೆ. ಇನ್ನು ಅದೆಲ್ಲ ಕೂಡ ಒಣಗಿತ್ತು, ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಸ್ಯಾಟರ್ಡೇ ಎಲ್ಲಾದರೂ ಹೋಗೋ ಪ್ಲ್ಯಾನ್ ಇದ್ದರೆ ಆದಷ್ಟು ನಾನು ಫ್ರೈಡೇನೇ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಸಂಡೇ ಬರೋದು ಲೇಟ್ ಆಯಿತು ಅಂದರೂ ಕೂಡ ಟೆನ್ಷನ್ ಇರಬಾರ್ದು. ಎಕ್ಸ್ಪೆಷಲಿ ಮಕ್ಕಳು ಯೂನಿಫಾರ್ಮು, ಸಾಕ್ಸು, ಶೂ ಇದೆಲ್ಲ ಮೇನ್ ಕ್ಲೀನಾಗಿರಬೇಕು. ಮಕ್ಕಳು ಹೋಮ್ವರ್ಕಿಂದ ಹಿಡಿದು ಎಲ್ಲ ಕ್ಲೀನಾಗಿರಬೇಕು, ಎಕ್ಸ್ಪೆಷಲಿ ಮಕ್ಕಳದು. ಇನ್ನು ಇಲ್ಲಿ ಪಾತ್ರೆ ಒಂದು ವಾಶ್ ಮಾಡೋದು ಪೆಂಡಿಂಗ್ ಇತ್ತು, ಅದನ್ನೆಲ್ಲ ವಾಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡಿ ಎಗ್ ಬುರ್ಜಿ ಅಂತೂ ರೆಡಿಯಾಗಿದೆ, ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಇವಾಗ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ, ಬಿಸಿಯಾಗಿ ಚಪಾತಿನ ಉಜ್ಜಿಬಿಟ್ಟು ಹಾಕ್ಕೊಡ್ತಾ ಇದ್ದೀನಿ. ಅವ್ರು ಬರೋ ತನಕ ವೆಯ್ಟ್ ಮಾಡ್ತೀನಿ ಫ್ರೆಂಡ್ಸ್. ಬಂದಮೇಲೆ ಉಜ್ಜಿಬಿಟ್ಟು ಅವಾಗವಾಗೆ ಬಿಸಿಯಾಗಿ ಮಾಡಿಕೊಡ್ತೀನಿ. ಅವರು ಬಿಸಿನ ಇಷ್ಟಪಟ್ಟು ತಿಂತಾರೆ. ಒಂದು ತಿನ್ನೋ ಚಪಾತಿಗೆ 2 ತಿಂತಾರೆ, ಅಂದರೆ ಬಿಸಿಯಾಗಿದ್ರೇ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಅವ್ರು ತಿಂದಾದ್ಮೇಲೆ ನಾನಂತೂ ಆರಾಮಾಗೆ ಮಾಡಿಕೊಂಡು ಕುತ್ಕೊಂಡು ತಿಂತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.